ಹಲೋ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹ್ಯಾಪಿ ಲೈಫ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗನ್ನು ಶುರು ಮಾಡೋಣ. ಇವತ್ತು ಥರ್ಸ್ಡೇ ಮಾರ್ನಿಂಗ್ ಒಂದು ಗ್ಲಾಸ್ ಬಿಸಿನೀರಿಂದ ಶುರು ಮಾಡ್ತಿದ್ದೀನಿ. ಬಿಸಿನೀರು ಕುಡಿಯೋದೇ ನಾನು ಶೌರ್ಯ ಸ್ಕೂಲ್ಗೆ ಹೋದ್ಮೇಲೆ. ಸೊ ಕುಡ್ದಿದ ತಕ್ಷಣ ನಾನು ಲೆಫ್ಟ್ ಓವರ್ಸ್ ಏನೇನಿತ್ತು ಎಲ್ಲ ಒಂದು ಬೌಲಿಗೆ ಶಿಫ್ಟ್ ಮಾಡಿ ಅಷ್ಟೂ ಬೇಸಿಕ್ಲಿ ನಾನು ಉಳ್ದಿರೋ ಚಟ್ನಿನ ಹಾಗೆ ಹಾಕಿಡಲ್ಲ. ಐ ಮೀನ್ ದ ರಿಮೈನಿಂಗ್ ಹಾಗೆ ಸಿಂಕಿಗೆ ಹಾಕಲ್ಲ. ಅದನ್ನು ಕ್ಲೀನಾಗಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಏನೇನಿದೆಯೋ ಉಳ್ದಿರೋದೆಲ್ಲ ಕಪ್ಪಿಗೆ ಶಿಫ್ಟ್ ಮಾಡಿ ಎತ್ತಿರ್ತೀನಿ. ಆ್ಯಂಡ್ ಆಬ್ವಿಯಸ್ಲಿ ನಮ್ಮ ಇಂಡಿಯನ್ ಕುಝೈನ್ಸಲ್ಲಿ ಕೊತ್ತಂಬರಿ, ಕರ್ಬೇವಿನ ಸೊಪ್ಪು, ಹಸಿಮೆಣ್ಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಇಲ್ಲದೆ ಯಾವ ರೆಸಿಪಿನೂ ಮಾಡಲ್ಲ. ಸೊ ಅದು ಡೈಲಿ ಆ ಬಾಕ್ಸ್ ತೆಗ್ದು ಆಚೆ ಇಟ್ಕೊಂಡ್ಬಿಡ್ತೀನಿ. ಲೇಟರ್ ತೆಗ್ದು ಎಲ್ಲ ಕ್ಲೀನ್ ಮಾಡಿ ತಿರ್ಗಾ ಒಳಗಿಡ್ತೀನಿ. ಅಡುಗೆ ಆಗಿದ ತಕ್ಷಣ ಐ ವಿಲ್ ಆಲ್ಸೋ ಮೇಕ್ ಶ್ಯೂರ್ ದಟ್ ನನ್ನ ಸ್ಟವ್ ಕ್ಲೀನಾಗಿರುತ್ತೆ ಅಂತ. ವೈ? ಬಿಕಾಸ್ ಅದರಲ್ಲಿ ಬಿದ್ದಿರೋ ಒಂದೊಂದು ಡ್ರಾಪ್ ಸಾಂಬಾರೇ ಆಗಿರಲಿ, ಚಟ್ನಿನೇ ಆಗಿರಲಿ, ಆಯಿಲೇ ಆಗಿರಲಿ, ತುಂಬ ಬ್ಯಾಕ್ಟೀರಿಯಲ್ ಫಾರ್ಮ್ ಆಗುತ್ತೆ. ಆ ಬ್ಯಾಕ್ಟೀರಿಯಾಸಿಂದನೇ ಮಸ್ಕಿಟೋಸ್, ಕಾಕ್ರೋಚಸ್ ಎಲ್ಲ ಬರೋದು. ಸೊ ಇಮಿಡಿಯೇಟಾಗಿ ಕುಕ್ಕಿಂಗ್ ಆಗಿದ ತಕ್ಷಣ ಕ್ಲೀನಾಗಿ ಮಾಡಿಬಿಡ್ತೀನಿ. ಐ ವಿಲ್ ಮೇಕ್ ಯೂಸ್ ಆಫ್ ವಿಮ್ ಲಿಕ್ವಿಡ್ ಡೈಲ್ಯೂಟ್ ಮಾಡ್ಕೊಂಡು ಮಾಡ್ತೀನಿ. ಆ್ಯಂಡ್ ಇವತ್ತಿನ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ನಾನು ಪೊಂಗಲ್ ಮಾಡಿದ್ದೆ. ಶೌರ್ಯನ್ ಫೇವ್ರೆಟ್ ಫುಡ್ ಆ್ಯಂಡ್ ಆಲ್ಸೋ ವೇಟ್ ಗೈನಿಂಗ್ ಫುಡ್ ಫಾರ್ ಕಿಡ್ಸ್. ಸ್ಕೂಲ್ಗೆ ಹೋಗ್ಬೇಕಾದ್ರೆ ಇಟ್ ಈಸ್ ಅ ವೆರಿ ಈಸಿ ರೆಸಿಪಿ ಟು ಪ್ರಿಪೇರ್ ಆ್ಯಂಡ್ ಆಲ್ಸೋ ಟು ಈಟ್. ಸೊ ಅವನಿಗೆ ಪೊಂಗಲ್ ಇದ್ದರೆ ಚಟ್ನಿ, ಸಾಂಬಾರ್ ಕಂಪಲ್ಸರಿ ಇರಲೇಬೇಕು. ಆ್ಯಂಡ್ ಎವ್ರಿ ಡೇ ನನ್ನ ಹಸ್ಬೆಂಡಿಗೆ ಫುಡ್ ಪ್ಯಾಕ್ ಮಾಡ್ತೀನಿ. ಅವತ್ತಿನ ದಿನ ರಸಮ್ ಮಾಡಿದ್ದೆ ಆ್ಯಂಡ್ ಬೆಂಡೆಕಾಯಿ ಪಲ್ಯ ಮಾಡಿದ್ದೆ. ಬಿಕಾಸ್ ಪ್ರೀವಿಯಸ್ ಡೇ ನಾವು ನಾನ್ ವೆಜ್ ತಿಂದಿದ್ವಿ ಅಂತ ಮೈಲ್ಡಾಗೇ ಇಟ್ಟಿದ್ದೆ ಫಾರ್ ಡೈಜೆಷನ್. ಸೊ ಇಮಿಡಿಯೇಟಾಗಿ ಕ್ಲೀನ್ ಆಗಿದ ತಕ್ಷಣ ಅಲ್ಲಿ ಮೇಕ್ ಶ್ಯೂರ್ ಅದೇ ಲಿಕ್ವಿಡ್ ತೊಗೊಂಡು ಸ್ಲ್ಯಾಬ್ನ ಕ್ಲೀನ್ ಮಾಡ್ತೀನಿ. ಬಿಕಾಸ್ ಅಲ್ಲೂ ತುಂಬ ಬ್ಯಾಕ್ಟೀರಿಯಲ್ ಫಾರ್ಮ್ ಆಗೋ ಚಾನ್ಸಸ್ ಇದೆ. ಬಿಕಾಸ್ ಅಲ್ಲಿ ಪ್ಲೇಟ್ ಇಡ್ತೀವಿ, ಮಕ್ಳು ಕೈ ಇಡ್ತಾರೆ. ನನಗೆ ಇಬ್ಬರು ಮಕ್ಕಳು ತುಂಬ ಚಿಕ್ಕವರಾಗಿದ್ದರಿಂದ ಅವ್ರ ಕೈ ಇಡೋದೆಲ್ಲ ತುಂಬ ಸಾಮಾನ್ಯ. ಆ್ಯಂಡ್ ಕಮ್ಮಿಂಗ್ ಟು ಬೆಡ್ರೂಮ್ ಅಲ್ಲಿ ಮೇಕ್ ಶ್ಯೂರ್ ವೀಕ್ಲಿ ಒನ್ಸ್ ಕ್ಲೀನ್ ಮಾಡ್ತೀನಿ. ನಮ್ಮ ಬೆಡ್ರೂಮಲ್ಲಿ ತುಂಬ ಡಸ್ಟ್ ಫಾರ್ಮ್ ಆಗುತ್ತೆ ಬಿಕಾಸ್ ಆಫ್ ದ ವಿಂಡೋ ನಮ್ಮದು ಮೆಸ್ ಇರೋದ್ರಿಂದ ಅದು ತುಂಬ ಕಷ್ಟ ಕ್ಲೀನ್ ಮಾಡೋದು. ಅಲ್ಲಿ ಆಲ್ಸೋ ಮೇಕ್ ಶ್ಯೂರ್ ಅಟ್ಲೀಸ್ಟ್ ಒಂದು 2 months ಒನ್ಸ್ ಆದರೂ ನಾನು ಡಸ್ಟ್ ತೆಗಿಯೋಕ್ಕೆ ರಿಮೂವ್ ಮಾಡ್ತೀನಿ. ಸೊ ಈ ಬೆಡ್ಶೀಟ್ ಹಾಕಿ ನಾನು ಆಲ್ಮೋಸ್ಟ್ 10 days ಆಗಿತ್ತು. ಸೊ ಅದನ್ನು ಕ್ಲೀನ್ ಮಾಡಿ. ಆ್ಯಂಡ್ ದಟ್ ಕಾರ್ನರ್ ಪ್ಲೇಸ್ ಇಸ್ ಶೌರ್ಯ. ಅದು ನನ್ನ ಪ್ರೆಗ್ನೆನ್ಸಿ ಪಿಲ್ಲೋ ಶೌರ್ಯಾಗೆ ಹಾಕಿದ್ದೀನಿ. ಯಾಕಂದರೆ ಅವ್ನು ನಿದ್ದೆ ಕೈಯಲ್ಲಿ ಎತ್ತು ಕೂತ್ಕೊಳ್ಳೋದು, ತಲೆ ಹೊಡ್ಕೊಳ್ಳೋದು, ವಾಲ್ಗೆ ಇದೆಲ್ಲ ಮಾಡ್ತಾನೆ ಅಂತ. ಆ್ಯಂಡ್ ಬೆಡ್ ಸ್ಪ್ರೆಡ್ನ ನಾನು ಶೌರ್ಯಂಗ್ ಅಂತಲೇ ಸಪ್ರೇಟಾಗಿ ಇಟ್ಟಿರ್ತೀನಿ. ಆ್ಯಂಡ್ ಫಾರ್ ದ ಬಿಗ್ಗರ್ ಬೆಡ್ ಐ ಹ್ಯಾವ್ ಕೀಪ್ ಇಟ್ ಸಪ್ರೇಟ್. ಯಾಕೆ ಅಂದರೆ ಶೌರ್ಯ ಬಂದ್ಬಿಟ್ಟು ಯೂಶ್ವಲಿ ಬೆಡ್ ಸ್ಪ್ರೆಡ್ನ ಅವ್ನಿಗೆ ಬೇಕು ಅಂತ ಹೇಳ್ತಾನೆ, ಅವ್ನಿಗಂತಾನೆ. ಸೊ ಲೈಟ್ ಕಲರ್ಸ್, ವೈಟ್ ಕಲರ್ಸಲ್ಲಿ ಎತ್ತಿಟ್ಟಿರ್ತೀನಿ. ಆ್ಯಂಡ್ ಹಸ್ಬೆಂಡ್ ಆಲ್ಮೋಸ್ಟ್ ರೆಡಿ ಆಗಿದ್ರು ಅಂತ ವೈಟ್ ರೈಸ್ ಇಡೋಣ ಅಂತ ಬಂದೆ ಬಾಕ್ಸಿಗೆ. ಅವ್ರು ಹೊರಡೋಕ್ಕೆ ಸ್ವಲ್ಪ ಹೊತ್ತು ಮುಂಚೆ ಮಾತ್ರನೇ ವೈಟ್ ರೈಸ್ ಇಡೋದು, ಸೊ ದಟ್ ಆ ಮಾಯ್ಸ್ಟ್ ಇರುತ್ತೆ ರೈಸಲ್ಲಿ ಅಂತ. ಇಲ್ಲಾಂದರೆ ಡ್ರೈ ಆಗಿ ಗಟ್ಟಿಯಾಗಿಬಿಡತ್ತೆ ಬಾಕ್ಸ್ ಕಟ್ಟೋ ಅಷ್ಟರಲ್ಲಿ. ಸೊ ಅವ್ರ ಅನ್ನ ಬೇಯೋ ಅಷ್ಟರಲ್ಲಿ ಅವ್ರಿಗೆ ನಾನು ಬ್ರೇಕ್ಫಾಸ್ಟ್ ಹಾಕ್ತೀನಿ. ಅವ್ರಿಗೂ ಅದೇನೆ ಪೊಂಗಲ್ ಆ್ಯಂಡ್ ಚಟ್ನಿ. ನಮ್ಗೆ ಬೇರೆ ಆಪ್ಷನ್ ಇರಲ್ಲ. ನಾನು ಮಾರ್ನಿಂಗೇ 2 ಬ್ರೇಕ್ಫಾಸ್ಟು ವಿತ್ ಲಂಚ್ ಮಾಡೋಕ್ಕಾಗಲ್ಲ. ಸೊ ಮ್ಯಾಕ್ಸಿಮಮ್ ಮಕ್ಳಿಗಾಗೋ ಅಷ್ಟೇ ನಾವು ತಿನ್ಕೊಂಡ್ಬಿಡ್ತೀವಿ. ಆ್ಯಂಡ್ ಇಮಿಡಿಯೇಟ್ ಆಗಿದ ತಕ್ಷಣ ಅವರಲ್ಲಿ ತಿನ್ನೋ ಅಷ್ಟರಲ್ಲಿ ನಾನಿಲ್ಲಿ ಬಾಕ್ಸ್ ಪ್ರಿಪೇರ್ ಮಾಡಿದ್ದೆ. ಆ್ಯಂಡ್ ಬಾಕ್ಸಿಗೆ ಕುಕುಂಬರ್ ಆಗಿರ್ಬೋದು, ಆ್ಯಂಡ್ ಆ್ಯಪಲ್, ರಸಮ್ ರೈಸ್ ಆ್ಯಂಡ್ ಬೆಂಡೆಕಾಯಿ ಪಲ್ಯ. ಮೈ ಹಸ್ಬೆಂಡ್ ಈಸ್ ವೆರಿ ಬ್ಯಾಡ್ ಎಟ್ ಈಟಿಂಗ್ ವೆಜಿಟೇಬಲ್ಸ್, ಬಟ್ ನಾನು ಹಾಕಿ ಕಳಿಸ್ತೀನಿ ಅಂತ ಬೇರೆ ಆಪ್ಷನ್ ಇಲ್ದಂಗೆ ತಿಂತಾರೆ. ಆ್ಯಂಡ್ ವೆಜಿಟೇಬಲ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಅಟ್ಲೀಸ್ಟ್ ವೀಕ್ಲಿ ಒಂದ್ಸಲ ಆದರೂ ನಾನು ಶೌರ್ಯನ್ಗೆ ಲೇಡೀಸ್ ಫಿಂಗರ್ ಕೊಡ್ತೀನಿ, ಬೀಟ್ರೂಟ್ ಕೊಡ್ತೀನಿ. ಆ್ಯಂಡ್ ಸೊಪ್ಪು ಪಲ್ಯ ಇಲ್ಲಾಂದರೆ ಸೊಪ್ಪು ಸಾರು ಯಾವುದಾದ್ರೂ ಒಂದು ಇದ್ದೇ ಇರುತ್ತೆ ಅವನಿಗೆ. ಇಷ್ಟೆಲ್ಲ ಮಾಡೋ ಅಷ್ಟರಲ್ಲಿ ಇಟ್ ವಿಲ್ ಬಿ ಆಲ್ಮೋಸ್ಟ್ ಲೈಕ್ 9:30, 10 ಆಗೋಗಿರುತ್ತೆ. ನಾನು ಬೆಡ್ರೂಮ್ನ ಹಾಫ್ ಅಷ್ಟೇ ಕ್ಲೀನ್ ಮಾಡಿ ಬಂದಿದ್ದೆ. ಸೊ ಇವ್ರಿಗಿಲ್ಲಿ ಟೈಮ್ ಆಗುತ್ತೆ ಅಂತ ಇಮಿಡಿಯೇಟಾಗಿ ಬಂದು ಬಾಕ್ಸ್ ಮಾಡಿ ಕೊಟ್ಟು ಕಳಿಸಿದೆ. ಸೊ ಬಾಕ್ಸ್ ಆಗಿದ ತಕ್ಷಣ ತಿರ್ಗಾ ಬೆಡ್ರೂಮ್ ಬಂದು ಐ ವಿಲ್ ಮೇಕ್ ಶ್ಯೂರ್ ಬೆಡ್ ಸ್ಪ್ರೆಡ್ನ ಚೆನ್ನಾಗಿ ವಾಶ್ ಮಾಡಿ. ಬಿಸಿಲಲ್ಲಿ ನಾನು ತೆಗೆಯೋದೇ ಇಲ್ಲ. ಒಂದು 1 day, 1.5 day ಹಾಗೆ ಬಿಟ್ಬಿಟ್ಟಿರ್ತೀನಿ. ನಾನು ಯೂಶ್ವಲಿ ಬೆಡ್ ಸ್ಪ್ರೆಡ್ಸ್ನ ಟೆರೆಸಲ್ಲಿ ಒಣಗ್ಸೋಕೆ ಹೋಗಲ್ಲ. ಹೊರಗಡೆ ಪ್ಯಾಸೇಜಲ್ಲಿ ವಿ ಹ್ಯಾವ್ ಅ ಪುಲ್ಲಿ, ಸೊ ಪುಲ್ಲಿಲಿ ಹಾಕಿರ್ತೀನಿ. ಆ್ಯಂಡ್ ಇಮಿಡಿಯೇಟಾಗಿ ಬೆಡ್ ಸ್ಪ್ರೆಡ್ ಆದಮೇಲೆ ಲಾಸ್ಟಲ್ಲಿ ಪಿಲ್ಲೋಸ್ ಹಾಕ್ತೀನಿ. ಯಾಕಂದರೆ ರಾಧ್ಯಕ್ಕೆ ಪಿಲ್ಲೋಸ್ ಅಂದರೆ ತುಂಬ ಇಷ್ಟ. ನಾನು ಫಸ್ಟೇ ಪಿಲ್ಲೋಸ್ ಹಾಕ್ಬಿಟ್ರೆ ಅವ್ರು ತಿರ್ಗಾ ಬಂದು ಗಲೀಜು ಮಾಡ್ತಾಳೆ. ಸೊ ದೋಸ್ 2 ಕಾರ್ನರ್ ಪಿಲ್ಲೋಸ್ ಅದು ನಾನು ಸೇಫ್ಟಿಗೋಸ್ಕರ ಇಟ್ಕೊಂಡಿರೋದು. ಬಿಕಾಸ್ ರಾಧ್ಯ ನಿದ್ದೆ ಕಣ್ಣಲ್ಲಿ ಕೆಳಗೆ ಬೀಳಬಾರ್ದು ಅನ್ನೋ ರೀಸನ್ಗೋಸ್ಕರ ಇಟ್ಕೊಂಡಿರೋದು. ರಾಧ್ಯ ನೋಡಿದ್ರೆ ನಾನು ಹೇಳಿದ್ನಲ್ಲ, ಅವಳಿಗೆ ಪಿಲ್ಲೋಸ್ ಅಂದರೆ ತುಂಬ ಇಷ್ಟ. ಹಾಕಿದ ತಕ್ಷಣ ಶಿಲ್ ಕಮ್ ದೇರ್ ಹಾಕೊಂಡು ಮಲಗೋದು. ಅವಳ ಹತ್ರ ಇರೋ ಟೆಡೀಸ್ನ, ಗೊಂಬೆಗಳನ್ನ ತೊಗೊಂಡ್ಬಂದು ಮಲಗಿಸಿ
ಜಿಜ್ಜಿಪು ಅಂತ ಹೇಳ್ತಾ ಇರ್ತಾಳೆ. ದಟ್ ಈಸ್ ವೆರಿ ಕ್ಯೂಟ್, ಬಟ್ ಸಮ್ಟೈಮ್ಸ್ ಇರಿಟೇಟ್ಸ್ ಬಿಕಾಸ್ ಕಷ್ಟಪಟ್ಟು ಅವಾಗಷ್ಟೇ ಕ್ಲೀನ್ ಮಾಡಿರ್ತೀವಿ. ಡ್ಯಾನ್ಸ್ ಶುರು ಆಯ್ತು ಇವಳ್ದು. ಆ್ಯಂಡ್ ಸರಿ ಹೇಗೋ ಇಟ್ ವಿಲ್ ಬಿ ನೈಸ್ ಅಲ್ಲ ಟು ಸಿ ದಿಸ್ ಆನ್ ವಿಡಿಯೋ ಅಂತ ಹಾಗೆ ಬಿಟ್ಟಿದ್ದೆ ಆ ಕ್ಲಿಪ್ಪಿಂಗ್ಸ್ನ. ಆ್ಯಂಡ್ ಇಮಿಡಿಯೇಟಾಗಿ ಬೆಡ್ ಸ್ಪ್ರೆಡ್ನ ನಾನು ತೊಗೊಂಡೋಗಿ ಅಲ್ಲಿ ಮೇಕ್ ಶೋರ್ ಸಪ್ರೇಟ್ ಬಿನ್ನಲ್ಲಿ ಹಾಕಿರ್ತೀನಿ. ಯಾಕೆ ಅಂದರೆ ನಾನು ನಾರ್ಮಲ್ ಕ್ಲೋತ್ಸ್ನ ಬೆಡ್ ಸ್ಪ್ರೆಡ್ನ ಆದಷ್ಟು ಮಿಕ್ಸ್ ಮಾಡೋದಕ್ಕೆ ಹೋಗಲ್ಲ. ಬಿಕಾಸ್ ನಾನು ಒಂದೊಂದು ಸಪ್ರೇಟ್ ಮಾಡಿ ವೀಕ್ಲಿ ಟ್ವೈಸ್ ಆರ್ ಥ್ರೈಸ್ ನಾನು ಲಾಂಡ್ರಿಗೆ ಹಾಕ್ತೀನಿ, ಐ ಮೀನ್ ಮಿಷಿನಲ್ಲೇ ಹಾಕ್ತೀನಿ. ಆ್ಯಂಡ್ ರಾಧ್ಯನ್ ಕಬೋರ್ಡ್ ಆ್ಯಂಡ್ ಶೌರ್ಯನ್ ಕಬೋರ್ಡ್ ತುಂಬ ಮೆಸ್ಸಿ ಆಗೋಗಿತ್ತು. ರಾಧ್ಯ ಈಸ್ ವೆರಿ ಫಾಂಡ್ ಆಫ್ ಡ್ರೆಸ್ಸಸ್. ಸೊ ಆದ್ದರಿಂದ ಅವಳಿಗೆ ಸಮಾಧಾನನೇ ಆಗಲ್ಲ. ಯಾವ ಬಟ್ಟೆ ಹಾಕಿದ್ರೇನು ಶಿಲ್ ಇದರ್ ಬಿ ಕ್ರೈಯಿಂಗ್ ಆರ್ ನನಗೆ ಅದು ಬೇಡ ಇದು ಬೇಕು ಅಂತ ಅಳ್ತಾನೆ ಇರ್ತಾಳೆ. ಒಂದು ದಿನಕ್ಕೆ 2 ಡ್ರೆಸ್ ಆದರೂ ಅವಳು ಕಂಪಲ್ಸರಿ ಚೇಂಜ್ ಮಾಡೇ ಮಾಡ್ತಾಳೆ. ಆ್ಯಂಡ್ ಆವಾಗಲೇ ಶುರು ಆಗೋಯ್ತು ಅವಳಿಗೆ. ಯಾವಾಗ ಗೊತ್ತಾಯಿತು ನಾನು ಕಬೋರ್ಡ್ ಕ್ಲೀನ್ ಮಾಡ್ತಿದ್ದೀನಿ ಅಂತ ಇಮ್ಮಿಡಿಯೇಟಾಗಿ ಬಂದು ನನಗೆ ಡ್ರೆಸ್ ಬೇಕು ಅಂತ ಹಳಕ್ಕೆ ಶುರು ಮಾಡಿಬಿಟ್ಲು. ಆ್ಯಂಡ್ ಶೌರ್ಯನ್ಗೂ ಅಷ್ಟೇ, ಅವನಿಗೂ ಡ್ರೆಸ್ಸಸ್ ಅಂದರೆ ತುಂಬ ಇಷ್ಟ. ಬಟ್ ರಾಧ್ಯ ಇಸ್ ಟೂ ಮಚ್ ಆ್ಯಕ್ಚುಲಿ. ಅದು ಸಮ್ಟೈಮ್ಸ್ ನಮಗೆ ಫೆಡ್ಡಪ್ ಆಗಿಬಿಡುತ್ತೆ. ನೀನು ಬಟ್ಟೆನೇ ಹಾಕ್ಕೊಂಬೇಡ ಹಾಗೆ ಇದ್ಬಿಡು ಅಂತ ಹೇಳೋಣ ಅನಿಸ್ಬಿಡತ್ತೆ. ಆ್ಯಂಡ್ ಅಲ್ಲಿ ಮುಗಿಸಿ ಹೊರಗಡೆ ಬಂದರೆ ಅಲ್ಲಿ ಕ್ಲೀನ್ ಮಾಡೋ ಅಷ್ಟರಲ್ಲಿ ಇಲ್ಲಿ ರಾಧ್ಯ ಮೆಸ್ಸಪ್ ಮಾಡಿಬಿಟ್ಟಿದ್ಲು. ಸೊ ಇಮಿಡಿಯೇಟಾಗಿ ಡಸ್ಟಿಂಗ್ ಎಲ್ಲ ಮಾಡಿ ಅವಳು ಹಾಕಿರೋ ಟಾಯ್ಸ್ ಎಲ್ಲ ತೆಗ್ದು ಆ್ಯಂಡ್ ಟೇಬಲ್ ಮೇಲೆಲ್ಲ ಯೂಶ್ವಲಿ ಅವ್ಳಿಗೆ ಫುಡ್ ಹಾಕ್ಕೊಡ್ತೀನಿ. ಒಂದು ಇಡ್ಲಿ ಮಾಡಿದ್ರೆ ಒಂದು ಇಡ್ಲಿನ ನಾನು ಕಟ್ ಮಾಡಿ ಪೀಸಸ್ ಥರ ಮಾಡಿ ಕೊಟ್ಟಿರ್ತೀನಿ ಅವಳಿಗೆ. ಶಿಲ್ ಟೇಕ್ ದ್ಯಾಟ್ ಆ್ಯಂಡ್ ಕೂತ್ಕೊಂಡು ಟೇಬಲ್ ಮೇಲೆ ಹಾಕ್ಕೊಂಡು ಕೆಳಗಡೆ ಚೆಲ್ಲಿ. ಬಟ್ ಎನಿವೇಸ್ ದಟ್ಸ್ ಅ ಪಾರ್ಟ್ ಆಫ್ ದೇರ್ ಗ್ರೋತ್ ಅಲ್ವಾ. ಅವ್ಳು ಕಲಿತಾನೆ ಅವ್ರು ತಿನ್ನೋದನ್ನ ಕಲಿಯೋದು. ಸೊ ಕ್ಲೀನ್ ಮಾಡೋದಕ್ಕೆ ಇಟ್ ಈಸ್ ಲೈಕ್ ನೆವರ್ ಎಂಡಿಂಗ್. ಬೀಯಿಂಗ್ ಅ ಮದರ್ ಆಫ್ 2 ಇಟ್ ಈಸ್ ರಿಲೇಟಬಲ್ ಟು ಆಲ್ ದ ಪೀಪಲ್ ಅನಿಸುತ್ತೆ. ಎಷ್ಟೊಂದು ಜನ ಗೊತ್ತಾಗತ್ತೆ ಓಕೆ ಇದು ಹೀಗೆ ಇರತ್ತೆ ಅಂತ. ಬೇಸಿಕ್ಲಿ ನಾನು ಶೌರ್ಯಂದು ಒಂದು ರಾಧ್ಯನ್ ಟಾಯ್ಸ್ನ ಇಡೋದಕ್ಕೆ ವಿ ಹ್ಯಾವ್ ಅ ಸಪ್ರೇಟ್ ರೂಮ್ ಮನೇಲಿ. ಸೊ ಆ ರೂಮಲ್ಲೇ ಅವಳೆಲ್ಲ ಮೆಸ್ಸಪ್ ಮಾಡೋದು. ಆ್ಯಂಡ್ ನಾನು ಹಾಫ್ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಮರ್ತ್ಬಿಟ್ಟು ಓಕೆ ವಿಡಿಯೋ ಶೂಟ್ ಮಾಡಬೇಕು ಅಂತ ಇಮಿಡಿಯೇಟಾಗಿ ಬಂದು ಕ್ಯಾಮ್ರಾ ಆನ್ ಮಾಡಿ ಇದ್ರಲ್ಲಿ ಜಸ್ಟ್ ಇದೊಂದು 20% ಆಫ್ ದ ಕ್ಲೀನಿಂಗ್ ಅಷ್ಟೇ. ಆ್ಯಂಡ್ ಅಷ್ಟು ನೋಡ್ಬೋದು ಅಲ್ಲಿ ಹಿಂದೆ ಇರೋದು ಅಷ್ಟು ಶೌರ್ಯ ಟಾಯ್ಸು. ಅದು ಒಂದೊಂದು ದಿನ ಒಂದೊಂದು ಕಲೆಕ್ಷನ್ನು. ಅದ್ರಲ್ಲಿ ಈ ಥರ ಕಾರ್ ಇಲ್ಲ ಅಂತ ಯಾವುದೂ ಇಲ್ಲ. ರೋಲ್ಸ್ ರಾಯ್ಸ್ ಇರ್ಬೋದು, ಶಿಫ್ಟ್ ಇರ್ಬೋದು, ಬ್ರೀಝಾ ಇರ್ಬೋದು, ಆಡಿ, ಬೆನ್ಸ್, ಲಾರಿ, ಟಾಟಾ ಸುಮೋ, ಎಲ್ಲ ಟೈಪ್ಸ್ ಆಫ್ ಕಾರ್ ಕಲೆಕ್ಷನ್ಸ್ ಅವನ ಹತ್ರ ಇದೆ ನನಗೆ ಗೊತ್ತಿರೋ ಹಾಗೆ. ಅವನ ಕೇಳಿದ್ರೆ ಹಿಂಗೆ ದೊಡ್ಡವನಾದ್ಮೇಲೆ ಏನು ತೊಗೊಳ್ಬೇಕಂತ ಆಸೆ ಇದೆ ಅಂದರೆ ಹಿಲ್ ಟೇಲ್ ರೋಲ್ಸ್ ರಾಯ್ಸ್ ಥಾರ್ ರಾಕ್ಸ್. ಸದ್ಯಕ್ಕಿರೋದು ಅವ್ನ ಟಾರ್ಗೆಟ್ ಅಷ್ಟೇ. ಸೊ ನಾನು ಹೇಳಿದ್ನಲ್ಲ ಕ್ಲೀನ್ ಬೆಡ್ಸ್ ನೋಡಿದ್ರೆ ಮಕ್ಳು ಯಾರಿಗೂ ಖುಷಿ ಆಗಲ್ಲ. ದೇ ವಾಂಟ್ ಟು ಮೆಸ್ ಇಟ್ ಅಪ್. ಸೊ ರಾಧೆ ಇಮಿಡಿಯೇಟಾಗಿ ಹಿಂದೆ ಬಂದು ಇಷ್ಟೆಲ್ಲ ಮಾಡಿ ತುಂಬ ಟಯರ್ಡಾಗಿ ಹೋಗಿತ್ತು ಆ್ಯಂಡ್ ಸಮ್ಮರ್ ಶುರು ಆಗಿತ್ತು ಅಂತ ಕುಕುಂಬ ಜ್ಯೂಸ್ ಮಾಡ್ಕೊಂಡು ಕುಡಿಯೋಣ ಅಂತ ಬಂದಿದ್ದೆ. ಆ್ಯಂಡ್ ಎವ್ರಿ ಡೇ ಐಲ್ ಡ್ರಿಂಕ್ 1 ಜ್ಯೂಸ್, ಇದರ್ ಬೀಟ್ರೂಟ್ ಆರ್ ಕುಕುಂಬ, ಇಲ್ಲ ಅಂದರೆ ಆಮ್ಲ ಜ್ಯೂಸ್ ಇಸ್ ಕಂಪಲ್ಸರಿ. ಐಲ್ ಟೇಕ್ ಇಟ್ ಎವ್ರಿ ಡೇ. ಬಟ್ ಇವತ್ತು ಕುಕುಂಬ ಜ್ಯೂಸ್ ಕುಡಿಯೋಣ, ತುಂಬ ಸುಸ್ತಾಗ್ತಿತ್ತು ಅಂತ ಕುಕುಂಬ ಜ್ಯೂಸ್ ಮಾಡ್ಕೊಂಡು ಕುಡಿಯೋಣ. ಆ್ಯಂಡ್ ದೇರ್ ಈಸ್ ರಾಧ್ಯ ಎಲ್ಲೋದ್ರೇನು ಹಿಂದೆನೇ ಇರ್ತಾಳೆ. ಆ್ಯಂಡ್ ಕುಕುಂಬ ಜ್ಯೂಸ್ ಈಸ್ ವೆರಿ ಗುಡ್ ಫಾರ್ ಯರ್ ಸ್ಕಿನ್, ಹೇರ್ ಗ್ರೋತ್ ಆ್ಯಂಡ್ ಫಾರ್ ಯರ್ ಬಾಡಿ ಹೈಡ್ರೇಷನ್. ಇಷ್ಟು ಮಾಡ್ಕೊಂಡು ಕುಡಿದು ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ. ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.